ಬೆಳಗಿನ ಮಂದ ಬೆಳಕು. ದೂರದ ಹಳ್ಳಿ ರಸ್ತೆಯಲ್ಲಿ ಸೈಕಲ್ ಮೇಲೆ ಒಬ್ಬ ಯುವಕ ಸಾಗುತ್ತಿದ್ದ. ಅವನ ಹೆಸರು ರಾಜೇಶ್, ಮೈಕ್ರೋಫೈನಾನ್ಸ್ ಕಂಪನಿಯ ಮಾರಾಟಾಧಿಕಾರಿ. ಅವನ ಕನಸು ಹಳ್ಳಿಗಳಿಗೆ ಹೊಸ ಆರ್ಥಿಕ ಭರವಸೆ ನೀಡುವುದು. ಮನೆಬಾಗಿಲಿಗೆ ತೆರಳಿ ಪ್ರತಿಯೊಬ್ಬರ ಮುಖದಲ್ಲಿ ಭರವಸೆ ಕಟ್ಟುವ ಹಂಬಲ. ಕೆಲವರು ಕೇಳಿದರು, ಇದು ಸತ್ಯವಾಗಿರುತ್ತಾ? ಈ ಸಾಲ ನಮಗೆ ಉಪಯೋಗವಾಗುತ್ತಾ? ರಾಜೇಶ್ ಉತ್ತರ ನೀಡುತ್ತಿದ್ದ, ಧೈರ್ಯದಿಂದ, ನಂಬಿಕೆಯೊಂದಿಗೆ. ಲತಾ, ಬಡಮನೆಯ ಗೃಹಿಣಿ. ಅವಳ ಕನಸು ತನ್ನ ಅಂಗಡಿ ಪ್ರಾರಂಭಿಸುವುದು. ಆದರೆ ಹಣವೇ ಕಡಿಮೆಯಿತ್ತು. ಅವಳು ಹೇಳಿದರು, ಬ್ಯಾಂಕುಗಳಲ್ಲಿ ಯಾರೂ ಕೇಳೋದಿಲ್ಲ, ನಮಗೆ ಅವಕಾಶವೇ ಇಲ್ಲ. ಆ ಸಮಯದಲ್ಲಿ ರಾಜೇಶ್ ಕೈ ಹಿಡಿದ. ಅವನು ವಿವರಿಸಿದ, ಸಣ್ಣ ಮೊತ್ತದ ಸಾಲ, ಕಡಿಮೆ ಬಡ್ಡಿ, ಸಮೂಹದ ಜವಾಬ್ದಾರಿ. ಲತಾ ಮತ್ತು ಇತರರು ಮೊದಲ ಬಾರಿಗೆ ಭಯವನ್ನು ಬದಿಗಿಟ್ಟು ಮುಂದಾಗಿ ಕೇಳಿದರು. ಆಹಾ, ಒಂದೇ ಹಳ್ಳಿಯ 6 ಮಹಿಳೆಯರು ಕೈಜೋಡಿಸಿದರು. ಸ್ವಯಂ ಸಹಾಯ ಸಂಘ ರೂಪವಾಯಿತು. ಒಟ್ಟಾಗಿ ಕಷ್ಟ, ಒಟ್ಟಾಗಿ ಬೆಳೆದವರು ಇವತ್ತು ಒಟ್ಟಾಗಿ ಗೆಲುವಿಗಾಗಿ ಸಜ್ಜಾದರು. ಕೆಲವು ವಾರಗಳಲ್ಲೇ ಲತಾಳ ಅಂಗಡಿ ಓಡಲು ಶುರುವಾಯಿತು. ದಿನವೂ ಹೊಸ ಗ್ರಾಹಕರು, ಹೊಸ ಲಾಭ. ಆಕೆಯ ಮುಖದಲ್ಲಿ ಸಂತೋಷದ ಬೆಳಕು ಮಿಂಚತೊಡಗಿತು. ಶೀಲಾ ಕೂಡ ಪ್ರೇರಣೆಯಿಂದ ಹೊಸ ಹಾದಿ ಹಿಡಿದಳು. ಹಾಲಿನ ವ್ಯವಹಾರ ಪ್ರಾರಂಭವಾಯಿತು. ಇವತ್ತು ಅವಳು ಸ್ಥಳೀಯ ಮನೆಗಳಿಗೆ ಹಾಲು ಪೂರೈಸುತ್ತಾಳೆ, ತನ್ನ ಕನಸು ಬೆಳೆದ ರೀತಿಯಲ್ಲಿ. 3 ತಿಂಗಳುಗಳ ನಂತರ ಗ್ರಾಮಕ್ಕೆ ಬಂದ ಬ್ಯಾಂಕ್ ಮ್ಯಾನೇಜರ್ ನಂಬಲೇ ಇಲ್ಲ. ಮಹಿಳೆಯರು ಡಿಜಿಟಲ್ ಪಾವತಿ ಮಾಡುತ್ತಿದ್ದರು. ಹಣದ ಲೆಕ್ಕ ಹೆಸರು ಖುದ್ದಾಗಿ ನೋಡುತ್ತಿದ್ದರೆ. ಅಂದು ಸಂಜೆ ಹಳ್ಳಿ ಮಧ್ಯದಲ್ಲಿ ಎಲ್ಲರೂ ಸೇರಿದರು. ರಾಜೇಶ್ ಎದುರು ಕೈಜೋಡಿಸಿದರು. ಒಂದು ಧ್ವನಿ ಕೇಳಿಬಂತು, ನೀನು ನಮಗೆ ಸಾಲ ಕೊಡಲಿಲ್ಲ, ನೀನು ಭರವಸೆ ಕೊಟ್ಟೆ. ಈಗ ಹಳ್ಳಿ ಕತ್ತಲಲಿಲ್ಲ, ಇಲ್ಲಿ ಬೆಳಕೂ ಇದೆ. ಅದು ಹಣದಲ್ಲ, ನಂಬಿಕೆಯ ಬೆಳಕು. ರಾಜೇಶ್ನಂತಹವರ ಮೂಲಕ ಹಳ್ಳಿ ಹೊಸದಾಗಿ ಉಸಿರಾಡುತ್ತಿದೆ.